ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅನ್ನುವ ಒಂದು ಕಥೆಯನ್ನ ಕೇಳೋಣ. ವಿಕ್ರಮಾದಿತ್ಯ ರಾಜನು ಹೆಣವನ್ನ ಮತ್ತೆ ಹೆಗಲ ಮೇಲೆ ಹಾಕಿಕೊಂಡು ಶಾಂತಿಶೀಲ ಭಿಕ್ಷುವಿನ ಬಳಿ ಹೊರಟ. ಆಗ ಹೆಣದಲ್ಲಿದ್ದ ಬೇತಾಳ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ವಾರಣಾಸಿಯಲ್ಲಿ ದೇವಸ್ವಾಮಿ ಅನ್ನೋ ಬ್ರಾಹ್ಮಣ ಇದ್ದ. ಅವನ ಮಗನಾದ ಹರಿಸ್ವಾಮಿ ಒಂದು ದಿನ ರಾತ್ರಿ ಮಹಡಿಯ ಮೇಲೆ ಬೆಳದಿಂಗಳಿನಲ್ಲಿ ಮಲಗಿ ನಿದ್ರೆ ಹೋಗಿರಲು ಆಕಾಶದಲ್ಲಿ ಹೋಗುತ್ತಿದ್ದ ಮದನವೇಗ ಅನ್ನೋ ವಿದ್ಯಾಧರ ಅವನ ಹೆಂಡತಿಯನ್ನ ಹೊತ್ತುಕೊಂಡು ಹೋದ. ಹರಿಸ್ವಾಮಿ ಎದ್ದು ನೋಡಿ ಹೆಂಡತಿ ಇಲ್ಲದಿರಲು ಅವಳಿಗಾಗಿ ತುಂಬಾ ಸಂಕಟಪಟ್ಟು ತೀರ್ಥಯಾತ್ರೆಗಾಗಿ ಹೊರಟು ಬಿಟ್ಟ. ಒಂದು ಸಲ ತುಂಬಾ ಹಸಿವಿನಿಂದ ಬಳಲಿ ಪದ್ಮನಾಭ ಅನ್ನೋ ಬ್ರಾಹ್ಮಣನ ಮನೆಯ ಬಾಗಿಲಲ್ಲಿ ನಿಂತಿರಲು ಆ ಮನೆಯಾಕೆ ಹೊಟ್ಟೆ ಎಂಬುದು ಕೆಟ್ಟದ್ದು, ಯಾರಿಗಾದರೂ ಜೀವ ಕುಗ್ಗಿ ಹೋಗುತ್ತದೆ ಅಂದುಕೊಂಡು ಕರುಣೆಯಿಂದ ಅವನಿಗೆ ಒಂದು ಪಾತ್ರೆಯ ತುಂಬಾ ಪರಮಾನ್ನವನ್ನ ತಂದುಕೊಟ್ಟಳು. ಅವನು ಅದನ್ನು ತೆಗೆದುಕೊಂಡು ಹೋಗಿ ಒಂದು ಕೊಳದ ಹತ್ತಿರವಿದ್ದ ಆಲದ ಮರದ ಕೆಳಗೆ ಇಟ್ಟು ಕೈಕಾಲು ತೊಳೆದುಕೊಳ್ಳುವುದಕ್ಕೆ ಹೋದ. ಅಷ್ಟು ಹೊತ್ತಿಗೆ ಒಂದು ಗಿಡುಗವು ಎಲ್ಲಿಂದಲೋ ಒಂದು ಕೃಷ್ಣ ಸರ್ಪವನ್ನ ಕಚ್ಚಿಕೊಂಡು ಬಂದು ಆ ಮರದ ಮೇಲೆ ಕುಳಿತುಕೊಂಡಿತು. ಪ್ರಾಣ ಸಂಕಟದಲ್ಲಿದ್ದ ಆ ಹಾವಿನ ಬಾಯಿಂದ ವಿಷದ ಜೊಲ್ಲು ಸುರಿದು ಆ ಪರಮಾನ್ನದೊಳಗೆ ಬಿತ್ತು. ಈ ಬ್ರಾಹ್ಮಣ ಸ್ನಾನ ಮಾಡಿ ಬಂದು ಅದನ್ನ ತಿನ್ನಲು ದೇಹದಲ್ಲಿ ವಿಷವೇರಿ ಸತ್ತು ಹೋದ. ವಿಧಿ ವಿಮುಖವಾಗಿದ್ದರಿಂದ ಹಾಲು, ತುಪ್ಪ, ಸಕ್ಕರೆ ಹಾಕಿ ಮಾಡಿದ ಪರಮಾನ್ನ ಕೂಡ ವಿಷವಾಯಿತು. ಹೀಗೆ ಅಂತ ಕತೆ ಹೇಳಿ ಬೇತಾಳವು, ಮಹಾರಾಜ, ಆ ಬ್ರಾಹ್ಮಣನನ್ನ ಕೊಂದ ದೋಷ ಯಾರಿಗೆ ಬರುತ್ತೆ ಅಂತ ಯಮಧರ್ಮರಾಯ ನಿಶ್ಚಯಿಸಲಾರದೆ ಹೋದ. ನಿನಗೆ ಗೊತ್ತಿದ್ದರೆ ಹೇಳು, ಇಲ್ಲದಿದ್ದರೆ ನಿನ್ನ ತಲೆ ಸಿಡಿದು ಹೋಗುತ್ತೆ ಅಂತ ಹೇಳಿದ. ರಾಜನು, ಆ ದೋಷ ಯಾರಿಗೆ ಅಂತ ಹೇಳೋಣ, ಹಾವಿಗೆ ಅಂತ ಅಂದ್ಕೊಂಡ್ರೆ ಪಾಪ ಅದೇನು ಮಾಡಿತು, ಶತ್ರುವಿನ ಬಾಯಿಗೆ ಸಿಕ್ಕಿ ಅದು ಸಂಕಟದಲ್ಲಿದ್ದುದರಿಂದ ಅದರದೇನೂ ತಪ್ಪಿಲ್ಲ. ಇನ್ನು ಗಿಡುಗನದು ಅಂತ ಹೇಳೋಣ ಅಂದ್ರೆ ಅದರದು ಸಹ ತಪ್ಪಿಲ್ಲ. ಯಾಕೆಂದ್ರೆ ಹಸಿದಾಗ ಅಕಸ್ಮಾತ್ ಸಿಕ್ಕಿದ ತನ್ನ ತಿಂಡಿಯನ್ನ ತಾನು ತಿನ್ನುತ್ತಿತ್ತು. ಇನ್ನು ಅನ್ನ ಇಕ್ಕಿದ ದಂಪತಿಗಳದ್ದು ಅಂತ ಹೇಳೋಣ ಅಂದ್ರೆ ಅದು ಕೂಡ ಸಾಧ್ಯವಿಲ್ಲ. ಯಾಕೆಂದ್ರೆ ಧರ್ಮ ಬುದ್ಧಿಯಿಂದಲೇ ಅವರು ಅನ್ನದಾನ ಮಾಡಿದರು. ಈ ಬ್ರಹ್ಮಹತ್ಯಾ ದೋಷ ಯಾರಿಗಾದರೂ ಬರೋದಿದ್ರೆ ಇದು ಒಂದನ್ನೂ ವಿಚಾರ ಮಾಡದೆ ಹಾವು, ಗಿಡುಗ ಅಥವಾ ಈ ಅನ್ನದಾತರು ಇವರಲ್ಲಿ ಯಾರ ಮೇಲಾದರೂ ತಪ್ಪನ್ನು ಹಾಕುವವರಿಗೆ ಬರಬೇಕು ಅಷ್ಟೇ ಅಂತ ಹೇಳಿದ. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳವು ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೇ ಹೋಗಿಬಿಟ್ಟಿತು. ಶ್ರೋತೃಗಳೇ, ಇದಾಗಿತ್ತು ಇಂದಿನ ಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಧನ್ಯವಾದಗಳು.